ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮನ್ನು ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟೆಡ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ ಗಳ ಮೂಲಕ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಜೊತೆಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಬಟ್ ಕಂಡೀಷನ್ ಏನಂದ್ರೆ ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಹೇಳಿದ್ರೆ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿನ್ನೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಡೌ ಜೋನ್ಸ್ ಅಲ್ಲಿ 408 ಪಾಯಿಂಟ್ಸ್ ಅಥವಾ 0.83% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿದೆ. ಆನಂತರ ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಗಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ. 408 ಪಾಯಿಂಟ್ಸ್ ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಏನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 215 ಪಾಯಿಂಟ್ಸ್ ಅಥವಾ 0.91% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಡೌ ಜೋನ್ಸ್ ಅಲ್ಲಿ ನೆಗೆಟಿವ್ ಇದ್ರೂ ಕೂಡ ನಾಸ್ಡಾಕ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಿನ್ನೆ. ಏನು ನಿನ್ನೆ FIS DIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ ಕೂಡ ನೋಡಬಹುದು. FIS 3068 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 8999 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ ಮಾಡಿದ್ರೆ DIS ಅಂತ ಭರ್ಜರಿಯಾಗಿ ಬೈ ಮಾಡಿದ್ದಾರೆ ನಿನ್ನೆ. ಏನು ನಿನ್ನೆ ಆಟೋ ಸೆಕ್ಟರ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಅಂತೂ ನಿಮಗೆ ಗೊತ್ತೇ ಇದೆ. ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆಗ್ತಾ ಇರೋದು ಆಟೋ ಸೆಕ್ಟರ್ ಗೆ ನೆಗೆಟಿವ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ನಿನ್ನೆ ಒಂದಷ್ಟು ಸೆಲ್ಲಿಂಗ್ ಕಂಡು ಬಂದಿದೆ. ಬಟ್ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಿರೋದು ಪ್ರೀಮಿಯಂ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ. ಎಂಟ್ರಿ ಲೆವೆಲ್ ಹಾಗೆ ಮಿಡ್ ಲೆವೆಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಅಷ್ಟೇನು ಕಾಂಪಿಟೇಷನ್ ಇರೋದಿಲ್ಲ. ಇಂಡಿಯನ್ ಕಂಪನೀಸ್ ಲೀಡ್ ಮಾಡ್ತವೆ. ಬಟ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಖಂಡಿತ ಒಂದಷ್ಟು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಕಂಪನಿಗಳ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಾಗ ಪ್ರೀಮಿಯಂ ವೈಸ್ ವೆಹಿಕಲ್ಸ್ ಇಂದ ಎಷ್ಟು ಬರ್ತಾ ಇದೆ ರೆವಿನ್ಯೂ, ಅದರ ಮೇಲೆ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪ್ರೀಮಿಯಂ ಸೆಗ್ಮೆಂಟ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಕಂಪನಿಯ ಟೋಟಲ್ ರೆವಿನ್ಯೂಗೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇನ್ವೆಸ್ಟರ್ಸ್. ಇನ್ ಕೇಸ್ ಕಡಿಮೆ ಪ್ರಮಾಣದಲ್ಲಿ ಇದೆಯಾ ಅದು ಮ್ಯಾಟರ್ ಆಗೋದಿಲ್ಲ. ಜೊತೆಗೆ ಇಂಡಿಯನ್ ಕಾರ್ ಮೇಕರ್ಸ್ ಗೆ ಯುರೋಪಿಯನ್ ಮಾರ್ಕೆಟ್ ಕೂಡ ಓಪನ್ ಆಗುತ್ತೆ. ಈ ಮೂಲಕ ಎಂಟ್ರಿ ಲೆವೆಲ್ ಮಿಡ್ ಲೆವೆಲ್ ಕಾರ್ಸ್ ಅನ್ನ ಅಲ್ಲೂ ಕೂಡ ಮಾರಾಟ ಮಾಡುವಂತ ಅವಕಾಶ ಇವ್ರಿಗೂ ಕೂಡ ಇರುತ್ತೆ. ಬರೀ ಯುರೋಪಿಯನ್ ಕಂಪನೀಸ್ ಅಷ್ಟೇ ಅಲ್ಲ, ಇಲ್ಲೇನಿದ್ರು ಅವರು ಪ್ರೀಮಿಯಂ ಲೆವೆಲ್ ಟಾರ್ಗೆಟ್ ಮಾಡ್ತಾರೆ. ಮುಂದೆ ಮಿಡ್ ಲೆವೆಲ್ ಹಾಗೂ ಎಂಟ್ರಿ ಲೆವೆಲ್ ಕೂಡ ಟಾರ್ಗೆಟ್ ಮಾಡಬಹುದು. ಬಟ್ ಇಂಡಿಯನ್ ಕಂಪನೀಸ್ ಜೊತೆ ಗುದ್ದಾಡಿ ಮಾರ್ಕೆಟ್ ಶೇರ್ ಅನ್ನ ಪಡ್ಕೊಳ್ಳಕ್ಕೆ ತುಂಬಾನೇ ಕಷ್ಟ ಪಡಬೇಕಾಗುತ್ತೆ ಯುರೋಪಿಯನ್ ಕಂಪನೀಸ್. ಹಾಗಾಗಿ ಪ್ರೀಮಿಯಂ ವೆಹಿಕಲ್ ಸೆಗ್ಮೆಂಟ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅನ್ನೋದನ್ನ ನೋಡಿನೇ ನಾವು ಆ ಸ್ಟಾಕ್ ಗಳಲ್ಲಿ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಜೊತೆಗೆ ಈ ಟ್ಯಾರಿಫ್ ಕಟ್ ಏನಿದೆ ಇದು ಇಮಿಡಿಯೇಟ್ಲಿ ಆಗುವಂತದ್ದಲ್ಲ, ಗ್ರಾಜುಯಲಿ ಆಗುವಂತದ್ದು. ಸೊ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಆಟೋ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಅಂತ. ಏನು ಇತರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಅದಾನಿ ಗ್ರೀನ್ ಎನರ್ಜಿ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಭಾರತದ ಒನ್ ಆಫ್ ದ ಲಾರ್ಜೆಸ್ಟ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸೆಟಪ್ ಮಾಡೋ ಬಗ್ಗೆ ಮಾತಾಡಿದೆ. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಅದಾನಿ ಗ್ರೀನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ. ನಂತರ ಯುನಿಕೆಮ್ ಲ್ಯಾಬೊರೇಟರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಅಮೆರಿಕಾದಲ್ಲಿ ತನ್ನ 2 ಪ್ರಾಡಕ್ಟ್ ಗಳನ್ನ ವಾಲಂಟರಿಲಿ ರೀಕಾಲ್ ಮಾಡಿದೆ, ಅಂದ್ರೆ ವಾಪಸ್ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು. ಯಾವ ಕಾರಣಕ್ಕೆ ವಾಪಸ್ ತಗೊಂಡಿದೆ ಗೊತ್ತಿಲ್ಲ, ಬಟ್ 2 ಪ್ರಾಡಕ್ಟ್ ಗಳನ್ನ ರೀಕಾಲ್ ಮಾಡಿದೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಥಾಮಸ್ ಕುಕ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಹಿಮಾಲಯದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೆಚ್ಚು ಮಾಡಿಕೊಂಡಿದೆ. ಹಿಮಾಚಲ್ ಪ್ರದೇಶದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಹೆಚ್ಚು ಮಾಡಿಕೊಳ್ಳೋ ಮೂಲಕ ಹಿಮಾಲಯದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇದೊಂದು ಟೂರಿಸಂ ರಿಲೇಟೆಡ್ ಕಂಪನಿ. ಈ ಸದ್ಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಾಚ್ ಮಾಡಬಹುದು ಥಾಮಸ್ ಕುಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ವೇದಾಂತ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ OFS ಅನ್ನ ಅನೌನ್ಸ್ ಮಾಡಿದೆ. ಅಂದ್ರೆ ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಇರುವಂತ ಹೋಲ್ಡಿಂಗ್ ಅಲ್ಲಿ 1.59% ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ. ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಮಾರಾಟ ಮಾಡ್ತಿರೋದು ವೇದಾಂತ. ಇವತ್ತಿಂದ ಓಪನ್ ಆಗ್ತಾ ಇದೆ OFS. ಹಾಗೆ 685 ರೂಪಾಯಿ ಫ್ಲೋರ್ ಪ್ರೈಸ್ ಇದೆ. ಇವತ್ತು ಇನ್ಸ್ಟಿಟ್ಯೂಷನ್ಸ್ ಗೆ ಓಪನ್ ಇರುತ್ತೆ, ನಾಳೆ ರಿಟೇಲರ್ಸ್ ಗೆ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಬಹುದು. ಈ ಸುದ್ದಿ ಕಾರಣಕ್ಕೆ ಹಿಂದೂಸ್ತಾನ್ ಜಿಂಕ್ ಹಾಗೂ ವೇದಾಂತ 2 ಕೂಡ ಫೋಕಸ್ ಅಲ್ಲಿ ಇರ್ತವೆ. 2 ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಅಂತ. ನಂತರ ಇನ್ಫೋಸಿಸ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಂಪನಿ ಕರ್ಜರ್ ಜೊತೆ ಸ್ಟ್ರಾಟಜಿಕ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ.
ನಂತರ RVNL ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅಲ್ಲಿ 242 ಕೋಟಿ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಮೈಥಾನ್ ಅಲೈಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ಮೈಥಾನ್ ಎಲೆಕ್ಟ್ರಾನಿಕ್ಸ್ ಅಂತ. ಈ ಮೂಲಕ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಕಂಪನಿ ಇಳಿತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮೈಥಾನ್ ಅಲೈಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ONGC ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸ್ಯಾಮ್ಸಂಗ್ ಹೆವಿ ಇಂಡಸ್ಟ್ರೀಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ, ಲಾರ್ಜ್ ಈಥೇನ್ ಕ್ಯಾರಿಯರ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ONGC ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ABB ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಇದರ ಜೊತೆಗೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಈ ಎರಡು ಕಂಪನಿಗಳು ಒಪ್ಪಂದವನ್ನ ಮಾಡಿಕೊಂಡಿದ್ದಾವೆ ಮೆಟ್ರೋ ಟ್ರೈನ್ಸ್ ಗೆ ಪ್ರೊಪಲ್ಷನ್ ಸಿಸ್ಟಮ್ಸ್ ಅನ್ನ ಡೆಲಿವರ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ, ಎರಡನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ನಿನ್ನೆಯ ರಿಸಲ್ಟ್ ಗಳ ಕಡೆ ಬಂದ್ರೆ ನೆಸ್ಕೋ ರಿಸಲ್ಟ್ ಬಂದಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಸ್ಕೋ ನಂಬರ್ಸ್ ಅಲ್ಲಿ. ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್. ಇವತ್ತು ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ ಬೊಂಡದ ಎಂಜಿನಿಯರಿಂಗ್ ಇಲ್ಲೂ ಕೂಡ ನೋಡಬಹುದು, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬೊಂಡದ ಇಂಜಿನಿಯರಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, Q3 ನಲ್ಲಿ ವಾಚ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ. ನಂತರ ವೋಡಾಫೋನ್ ಐಡಿಯಾ ಕ್ವಾರ್ಟರ್ಲಿ ನೋಡಬಹುದು ಸ್ಲೈಟ್ಲಿ ಅಪ್ ಆಗಿದೆ, ಇಯರ್ಲಿ ಕೂಡ ಸ್ಲೈಟ್ಲಿ ಅಪ್ ಆಗಿದೆ, ಜಸ್ಟ್ 2% ರೈಸ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಬಟ್ ಅಲ್ಲೂ ಕೂಡ ಅಷ್ಟೇ ಬಿಗ್ ಡಿಫರೆನ್ಸ್ ಏನಲ್ಲ. ಜೊತೆಗೆ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಯಾಕಂದ್ರೆ ಹಿಂದೆ ಕೂಡ ಲಾಸ್ ಇತ್ತು, ಬಟ್ ಈ ಸಲ ಲಾಸ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈ ಸಲ ಎಕ್ಸೆಪ್ಷನಲ್ ಐಟಮ್ಸ್ 1000 crores ಆಡ್ ಆಗಿದೆ, ಹಾಗಾಗಿ ಇಂಪ್ರೂವ್ ಆಗಿದೆ. ಇನ್ ಕೇಸ್ ಅದು ಆಡ್ ಆಗಿಲ್ಲ ಅಂದಿದ್ರೆ ಆಸ್ ಯೂಶುವಲ್ ಡೌನ್ ಇರ್ತಾ ಇತ್ತು ಈ ಸಲ ಕೂಡ. ಬಟ್ ಕಂಪನಿಯಲ್ಲಿ ಅರ್ಪು ರೈಸ್ ಆಗಿದೆ, ಅಂದ್ರೆ ಅವರೇಜ್ ರೆವಿನ್ಯೂ ಪರ್ ಯೂಸರ್. ಹಾಗಾಗಿ ಸ್ಟಾಕ್ ಅನ್ನ ಇವತ್ತು ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ವಿಶಾಲ್ ಮೆಗಾಮಾರ್ಟ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲಿ ಕೂಡ ಇಂಪ್ರೂವ್ ಆಗಿದೆ. ಇಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ವಿಶಾಲ್ ಮೆಗಾಮಾರ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದೆ ಅಲ್ಲಿ ಅಂತ. ನೆಕ್ಸ್ಟ್ PC ಜ್ಯುವೆಲರ್ ನೋಡಬಹುದು, ಇಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಎಕ್ಸೆಪ್ಷನಲ್ ಐಟಮ್ಸ್ ಏನಂತ ಫ್ರೆನ್ಸ್ ಮಾಡುವಂತ ನಂಬರ್ ಅಲ್ಲ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ನಂತರ ಮೆಟ್ರೋ ಬ್ರಾಂಡ್ಸ್ ಇಲ್ಲೂ ಕೂಡ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೆಟ್ರೋ ಬ್ರಾಂಡ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಕ್ವಾರ್ಟರ್ಲಿ. ನಂತರ ಬಿಕಾಜಿ ಫುಡ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 11% ರೈಸ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಅಗೈನ್ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಿಕಾಜಿ ಫುಡ್ಸ್. ನಂತರ ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ 6% ರೈಸ್ ಆಗಿದೆ ಇಯರ್ ಆನ್ ಇಯರ್. ಕ್ವಾರ್ಟರ್ಲಿ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನಂತರ ಮಹೀಂದ್ರಾ ಲಾಜಿಸ್ಟಿಕ್ಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ರೈಸ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. ಈ ಸಲ 7 crore ಮೈನಸ್ ಆಗಿದೆ, ಸ್ಟಿಲ್ ಕಂಪನಿ 6 ಕೋಟಿ ಪ್ರಾಫಿಟ್ ಅನ್ನ ಗಳಿಸಿದೆ. ಇಂದಿನ ಕ್ವಾರ್ಟರ್ ಹಾಗೂ ಇಂದಿನ ವರ್ಷ ನೆಗೆಟಿವ್ ಅಲ್ಲಿತ್ತು, ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು. ಈ ಸಲ ನೆಟ್ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ನಂತರ ಒಮ್ಯಾಕ್ಸ್ ಆಟೋ ಸೇಲ್ಸ್ ಅಲ್ಲಿ ನೋಡಬಹುದು, ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಚೆನ್ನಾಗಿದೆ, ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಮಾರಿಕೋ ಕೂಡ ನಿನ್ನೆ ನಂಬರ್ಸ್ ಅನೌನ್ಸ್ ಮಾಡಿದೆ, ಇಲ್ಲೂ ಕೂಡ ನೋಡಬಹುದು ಇಯರ್ಲಿ 27% ಗ್ರೋತ್ ಆಗಿದೆ ಸೇಲ್ಸ್ ಅಲ್ಲಿ. ಕ್ವಾರ್ಟರ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇನ್ನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಾರಿಕೋದಲ್ಲೂ ಕೂಡ. ನಂತರ ಏಷ್ಯನ್ ಪೇಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, 4% ಅಪ್ ಆಗಿದೆ ಇಯರ್ಲಿ. ಕ್ವಾರ್ಟರ್ಲಿ ಕೂಡ ಸೇಮ್ ಅದೇ ರೇಂಜ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲೂ ಕೂಡ ಸಿಂಗಲ್ ಡಿಜಿಟ್ ಗ್ರೋತ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ. ಈ ಸಲ 158 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಹಾಗಾಗಿ ಮೈನಸ್ ಆಗಿದೆ. ಅದಿಲ್ಲ ಅಂದಿದ್ರೆ ಇಂಪ್ರೂವ್ಮೆಂಟ್ ಇರ್ತಾ ಇತ್ತು ಎರಡು ಕಡೆ. ನಂತರ CG ಪವರ್ ಅಂಡ್ ಇಂಡಸ್ಟ್ರಿಯಲ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲಿ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ರೈಸ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 9% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಇಯರ್ಲಿ 18% ಅಪ್ ಆಗಿದೆ.
ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು ಸಿಜಿ ಪವರ್ ಕೂಡ. ನಂತರ ಟಾಟಾ ಕನ್ಸ್ಯೂಮರ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. 15% ಸೇಲ್ಸ್ ರೈಸ್ ಆಗಿದೆ ಇಯರ್ ಆನ್ ಇಯರ್. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಕ್ವಾರ್ಟರ್ಲಿ 22 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಈ ಸಲ ಮೈನಸ್ ಆಗಿದೆ. ಬಟ್ ಸ್ಟಿಲ್ ಅದು ಮೈನಸ್ ಆಗಿಲ್ಲ ಅಂದ್ರೆ ಫ್ಲಾಟಿಶ್ ಇರ್ತಾ ಇತ್ತು ನಂಬರ್ಸ್. ನಂತರ ಆದಿತ್ಯ ವಿಷನ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಲ್ಲಿ ಕ್ವಾರ್ಟರ್ಲಿ 2 ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಇನ್ನು ನೆಕ್ಸ್ಟ್ ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಎಸಿಸಿ ರಿಸಲ್ಟ್ ಇದೆ ಇವತ್ತು. ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಇದೆ, ಎಜಿಐ ಇದೆ, ಅರವಿಂದ್ ಫ್ಯಾಷನ್ ಇದೆ, ಬಾಲಕೃಷ್ಣ ಇಂಡಸ್ಟ್ರೀಸ್ ಇದೆ, ಬಿಎಲ್ ಇದೆ, ಭಾರತ್ ಫೋರ್ಜ್ ಇದೆ, ಬಾಷ್ ಇದೆ, ಬಿರ್ಲಾ ಸಾಫ್ಟ್, ಕಾರ್ಟ್ರೈಡ್, ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಇದು ದೊಡ್ಡ ಲಿಸ್ಟ್ ಇದೆ ಇವತ್ತು. ಈ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಸಲ್ಟ್ಸ್ ಜೊತೆಗೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ. ತುಂಬಾ ದೊಡ್ಡ ಲಿಸ್ಟ್ ಇದೆ ನೋಡಬಹುದು. ಹೋಗ್ತಾ ಹೋಗ್ತಾ ಜಾಸ್ತಿನೇ ಕಂಪನಿಗಳು ಇರ್ತವೆ. ಇವತ್ತು ಕೂಡ ನಿಯರ್ಲಿ 100 ಕಂಪನೀಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾವೆ. ಇನ್ನು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿನ್ನೆ ಅಂತೂ ಮೆಜಾರಿಟಿ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುದು. ಎಸ್ಪೆಷಲಿ ನಮ್ಮ ಫೋಕಸ್ ಇರೋದು ಮೆಟಲ್ ಹಾಗೂ ಐಟಿ ಕಡೆ. FMCG ಹಾಗೂ ರಿಯಾಲಿಟಿ ವೀಕ್ನೆಸ್ ಇತ್ತು. ನಿನ್ನೆ ಒಂದಷ್ಟು ಪಾಸಿಟಿವ್ ಇದೆ, ಬಟ್ ಸ್ಟಿಲ್ FMCG ನೆಗೆಟಿವ್ ಇದೆ. ರಿಯಾಲಿಟಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಹಾಗೆ PSU ಬ್ಯಾಂಕ್ ಗಳ ಮೇಲೆ ಕೂಡ ಫೋಕಸ್ ಇರಲಿ. ಇವನ್ ಫಾರ್ಮಾ ಕೂಡ ಸ್ವಲ್ಪ ಸ್ಟ್ರೆಂಥನ್ ಆಗ್ತಾ ಇದೆ, ವಾಚ್ ಮಾಡಬಹುದು ಈ ಸೆಕ್ಟರ್ಸ್ ಅನ್ನ ಮೇಜರ್ ಆಗಿ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 28 ಪಾಯಿಂಟ್ಸ್ ಅಥವಾ 0.1% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಮಿಕ್ಸ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಜೊತೆಗೆ 67 ಕ್ರಾಸ್ ಮಾಡಿದೆ ಕ್ರೂಡ್ ಪ್ರೈಸ್. ಗೋಲ್ಡ್ ಕೂಡ ಪಾಸಿಟಿವ್ ಇದೆ, ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು USD INR ಕಡೆ ಬಂದ್ರೆ 91.72 ಕ್ಲೋಸಿಂಗ್ ಕಟ್ ಬಂದಿದೆ. ನಿನ್ನೆ 0.25% ಡೌನ್ ಇದೆ. ಸ್ಟ್ರೆಂಥನ್ ಆಗಿದೆ ರೂಪಿ ಕೂಡ. ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅಥವಾ ಸ್ಲೈಟ್ಲಿ ಕ್ಯೂಸ್ ಪಾಸಿಟಿವ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.